ಪ್ರಿಯ ಶಿಕ್ಷಕ ಬಂಧುಗಳೇ, ಎಲ್ರಿಗೂ ಗುಡ್ ಈವ್ನಿಂಗ್. ನಾವು ಒಂದು ಮನೆಗೆ ಹೋಗಿ ಸರ್ವೆ ಮಾಡಬೇಕಾದ್ರೆ ಅತ್ಯಂತ ಸರಳವಾಗಿ ಮತ್ತು ಶಾರ್ಟಾಗಿ ನಾವು ಸರ್ವೆ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು, ಆ ಫ್ಯಾಮಿಲಿಯಲ್ಲಿರುವಂಥ ಎಲ್ಲ ಒಂದು ಮೆಂಬರ್ಸ್ ಅವರ ಫಸ್ಟ್ ಆಧಾರ್ ಕಾರ್ಡನ್ನು ಕಲೆಕ್ಟ್ ಮಾಡಬೇಕು. ಆಮೇಲೆ ಆ ಆಧಾರ್ ಕಾರ್ಡ್ನಲ್ಲಿರುವಂಥ ಎಲ್ಲ ಫೋನ್ ನಂಬರ್ಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಬೇಕು. ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಒಂದು ರೇಷನ್ ಕಾರ್ಡ್ಗಳನ್ನು ಕಲೆಕ್ಟ್ ಮಾಡಬೇಕು. ಮತ್ತು ಆ ಫ್ಯಾಮಿಲಿಯಲ್ಲಿರುವಂತಹ ವೋಟರ್ ಐ ಡಿ ಅಂದರೆ ಎಲೆಕ್ಷನ್ ಕಾರ್ಡನ್ನು ನಾವು ಎಲೆಕ್ಷನ್ ಐ ಡಿ ಕಾರ್ಡ್ ಕಲೆಕ್ಟ್ ಮಾಡಬೇಕು. ಆಮೇಲೆ ಕಾಸ್ಟ್ ಆ್ಯಂಡ್ ಇನ್ಕಮ್ಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಬೇಕು. ಆಮೇಲೆ ಅವರು ಹೊಂದಿರುವಂಥ ಆರೋಗ್ಯ ಸಂಬಂಧಪಟ್ಟಂತೆ ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಆರೋಗ್ಯ ಕಾರ್ಡ್ಗಳು ಇದ್ದರೆ ಒಂದು ಕಡೆ ಕಲೆಕ್ಟ್ ಮಾಡಬೇಕು. ಅದೇ ರೀತಿಯಾಗಿ ಅವರು ಹೊಂದಿರುವಂತಹ ಬ್ಯಾಂಕ್ ಪಾಸ್ಬುಕ್ಗಳು ಮತ್ತು ಯಾವ ಒಂದು ಬ್ಯಾಂಕ್ನಲ್ಲಿ ಅವರು ಖಾತೆಯನ್ನು ಹೊಂದಿದ್ದಾರೆ ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಇಷ್ಟೆಲ್ಲ ಮಾಹಿತಿಗಳಲ್ಲದೆ ಅಂಗವಿಕಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸರ್ಟಿಫಿಕೇಟ್ಗಳಿದ್ದರೆ ಅವೆಲ್ಲಗಳನ್ನು ಕಲೆಕ್ಟ್ ಮಾಡಬೇಕು. ಸೊ ನಾನು ಹೇಳುವುದು, ಫಸ್ಟಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಡ್ ಇವೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಕಡೆ ಮೊದಲು ಕಲೆಕ್ಟ್ ಮಾಡ್ಕೊಂಡು ಬಿಟ್ಟು ಎಲ್ಲವೂ ನಮಗೆ ಫಿಕ್ಸ್ ಆದರೆ, ಅದೇ ರೀತಿಯಾಗಿ ಒಂದು ವೇಳೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಬೇರೆಯಲ್ಲಿ ಎಲ್ಲಾದರೂ ವರ್ಕ್ ಮಾಡ್ತಾಯಿದ್ರೆ ಫಸ್ಟಿಗೆ ಅವರಿಗೆ ನಾವು ಫೋನ್ ಮಾಡಿಬಿಟ್ಟು, ನೋಡಿ ಈ ರೀತಿ ಒ ಟಿ ಪಿ ಬರುತ್ತೆ, ತಾವು ಒ ಟಿ ಪಿ ಸಡನ್ನಾಗಿ ಹೇಳಬೇಕು, ತಮ್ಮ ಮನೆಗೆ ನಾವು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ. ಸೊ ಈ ರೀತಿ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಂಡು ಬಿಟ್ಟು ನಂತರ ನಾವು ಸರ್ವೆ ಮಾಡಿದ್ದೇ ಆದಲ್ಲಿ ನಮ್ಮ ಒಂದು ಸರ್ವೆ ಅತ್ಯಂತ ಸಕ್ಸಸ್ಫುಲ್ಲಾಗಿ ವೆರಿ ಶಾರ್ಟಾಗಿ ಆಗುತ್ತೆ. ಸೊ ನಾನು ಹೇಳ್ತಾ ಇರೋದು, ಏನೆಲ್ಲ ಡಾಕ್ಯುಮೆಂಟೇಷನ್ ಬೇಕು ಎಲ್ಲವೂ ಕೂಡ ಮೊದಲಿಗೆ ಕಲೆಕ್ಟ್ ಮಾಡಿಕೊಂಡು ಸೈಡ್ಗೆ ಕೂತ್ಕೊಂಡ್ಬಿಟ್ಟು ಎಲ್ಲ ಮಾಹಿತಿಗಳನ್ನು ಓನರ್ ಹೋಗಿ ಕೇಳ್ಕೊತಾ ಎಲ್ಲ ಡಾಕ್ಯುಮೆಂಟೇಷನ್ ಇದ್ದೇ ಆದರೆ, ಮತ್ತು ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಒಂದು ಫೋನ್ ನಂಬರು, ಅವರಿಗೆ ಒ ಟಿ ಪಿ ಹೋಗುತ್ತೆ, ಎಲ್ಲವೂ ಕೂಡ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟು ಎಲ್ರಿಗೂ ಅಲರ್ಟ್ ಮಾಡಿಬಿಟ್ಟು ನಾವು ಸರ್ವೆ ಮಾಡಿದ್ದೇ ಆದರೆ ವೆರಿ ಶಾರ್ಟಾಗಿ ವಿದಿನ್ ಹಾಫ್ ಆನ್ ಅವರಲ್ಲಿ ಒಂದು ಮನೆ ನಾವು ಮುಗಿಸ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.